ಬೂದೇಶ್ವರ ಮಠದಲ್ಲಿ ಇಷ್ಟೊಂದೆಲ್ಲ ಕ್ಯೂ ನಿಲ್ಲಬೇಕಾಗುತ್ತೆ ಅಂತ ನಾನು ಇದೇ ಫಸ್ಟು ನೋಡಿದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನೆನ್ನೆದೇ ಕಂಟಿನ್ಯೂಷನ್ ವಿಡಿಯೋ. ನಾನು ನೆನ್ನೆ ವಿಡಿಯೋದಲ್ಲಿ ಲಾಂಗ್ ಆಯಿತು ಅಂತಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ನಾವು ನೈಟು ಅಲ್ಲೇ ಉಳ್ಕೊಂಡ್ವಿ ಅಂತ ಹೇಳಿದ್ನಲ್ವ, ಅದಕ್ಕೂ ಮುಂಚೆನೇ 8 ಗಂಟೆಗೆಲ್ಲ ಊಟ ಸ್ಟಾರ್ಟ್ ಮಾಡಿದರು. ಇವತ್ತು ಬಸವಘಟ್ಟದವ್ರದ್ದು ಪೂಜೆ. ಪ್ರತಿ ಅಮಾವಾಸ್ಯೆ ಹುಣ್ಮೆನಲ್ಲಿ ಒಂದೊಂದು ಊರಿಗೆ ಅಂತಂದ್ಬಿಟ್ಟು ಹಂಚಿರ್ತಾರೆ. ಆ ಊರವರು ಬಂದು ಅವತ್ತಿನ ಪೂಜೆ ಎಲ್ಲದನ್ನೂ ಮುಗಿಸಿ ಅನ್ನದಾನ ಮಾಡಬೇಕಾಗಿರುತ್ತೆ. ಹಾಗೆ ಇವತ್ತು ಬಸವಘಟ್ಟದವ್ರದ್ದಿತ್ತು. ಇನ್ನು ಇಲ್ಲಿ ಇಷ್ಟು ಕ್ಯೂ ನಿಲ್ಲಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಬರ್ತಿದ್ದೀನಿ. ಈ ಥರ ಅಮಾವಾಸ್ಯೆ ಹುಣ್ಮೆ ಈ ಥರ ಬಂದರೆ ನಮ್ಮ ಅಜ್ಜಿ ತಾತ ಅವರೆಲ್ಲರೂ ಬರ್ತಿದ್ರು, ಅವ್ರ ಜೊತೆ ಬರ್ತಿದ್ದೆ. ಆದರೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಬಾಗ್ಲುವರೆಗೂ ಕ್ಯೂ ನಿಂತಿದ್ದಾರೆ. ಹೊರಗಡೆ ರೋಡ್ ಇರುತ್ತಲ್ವ, ಅಲ್ಲಿವರೆಗೂ ಕ್ಯೂ ನಿಂತಿದ್ರು ಜನ. ಅದನ್ನ ನೋಡಿದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇಷ್ಟೊಂದೆಲ್ಲ ಜನ ಬರ್ತಾರೆ ಅಮಾವಾಸ್ಯೆ ಹುಣ್ಮೆ ಟೈಮಲ್ಲೆಲ್ಲ ಅಂತಂದ್ಬಿಟ್ಟು. ಇನ್ನು ನಾವು ನೈಟ್ ಅಲ್ಲೇ ಮಲಗಿದ್ದು. ಬೆಳಗ್ಗೆ 6 ಗಂಟೆ ಬಸ್ಗೆ ನಮ್ಮೂರಿಗೆ ಬಂದ್ವಿ, ಅಂದರೆ ಅಜ್ಜಿ ಊರಿಗೆ ಬಂದ್ವಿ 1 ಅವರ್ಗೆ. ಅಲ್ಲಿ ಬಂದು ನೈಟ್ ಸ್ವಲ್ಪ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹಂಗಾಗಿ ಊರಲ್ಲೂ ಬಂದು ಸ್ವಲ್ಪ 9 ಗಂಟೆವರೆಗೂ ನಿದ್ದೆ ಮಾಡಿ ನಮ್ಮ ಆಂಟಿ ನಾನು ಎದ್ದೇಳೋ ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸಿದ್ರು. ಅದನ್ನು ತಿನ್ಕೊಂಡು ನಮ್ಮೂರ ಕಡೆ ಹೋಗೋಣ ಅಂತಂದ್ಬಿಟ್ಟು 10 ಗಂಟೆ ಬಸ್ಸಿಗೆ ಹೊರಟು ಬಂದೆ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋದೆ, ಆ ಕೆಲಸನೂ ಆಗಲಿಲ್ಲ. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತಂದ್ಬಿಟ್ಟು ನಮ್ಮ ಅಪ್ಪ ಬಂದಿದ್ರು. ಮನೆಗೆ ಬರ್ತಿದ್ದಂಗೆ ವೆಲ್ಕಮ್ ಮಾಡೋದಕ್ಕೆ ಅಂತಂದ್ಬಿಟ್ಟು ನಮ್ಮ ಮೀನು ಇದ್ಲು. ಇನ್ನೇನು ಗೊತ್ತಾ, ಈ ಬಿಕ್ಕು ಮರಿ ನಾನೊಂದು ರಾತ್ರಿ ಇಲ್ಲದೆ ಇರೋದಕ್ಕೆ ನನ್ನ ರೂಮ್ನ ಇದ್ರದ್ದೇ ಮಾಡ್ಕೊಂಬಿಟ್ಟಿದೆ. ಅವಳ ಮಗಳನ್ನ ಮಲಗಿಸ್ಕೊಳ್ಳೋಕ್ಕೆ ನನ್ನ ಹಾಸಿಗೆನೇ ಮಾಡ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ತೆಗೆದ್ಬಿಟ್ಟು ಹೊರಗಡೆ ಕಳಿಸ್ತಿದ್ದೀನಿ. ಇವತ್ತು ನಾನು ನನ್ನ ಮಗಳು ಬಂದಿದ್ದೀವಿ, ನೀನು ನಿನ್ನ ಮಗಳು ಹೊರಗಡೆ ಇರಿ ಅಂತ ಓಡಿಸ್ತಿದ್ದೀನಿ.